ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸೆಪ್ಟೆಂಬರ್ ಕ್ರಾಂತಿಯ ಹೇಳಿಕೆ ಕೊಟ್ಟಿದ್ದಂತಹ ರಾಜಣ್ಣ ಈಗ ತಮ್ಮ ಸಹಕಾರಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದು ಸದ್ಯ ರಾಜ್ಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿರುವಂಥದ್ದು. ಮತ್ತೊಂದು ಕಡೆ ತುಮಕೂರಿನಲ್ಲಿ ರಾಜಣ್ಣರವರ ಅಭಿಮಾನಿಗಳಿಗೆ ಈ ಸಂಗತಿ ಸಾಕಷ್ಟು ಶಾಕಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಅವರೆಲ್ಲರೂ ಕೂಡ ಈಗ ಬೇಸರದಲ್ಲಿರುವಂಥದ್ದು ನೀವು ನೋಡ್ಬೋದು. 15 ಅಭಿಮಾನಿಗಳು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ, TV9 ಜೊತೆ. ಈ ವಿಚಾರದ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಇದ್ದಾರೆ. ನಾನು ಮೊದಲನೇದಾಗಿ ಎಲ್ಲ ಅಭಿಮಾನಿಗಳನ್ನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ರಾಜಣ್ಣ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ, ಏನು ಹೇಳ್ತೀರಾ? ಅವರು ಕೊಡಬಾರ್ದಿತ್ತು, ಆದರೆ ಕೊಟ್ಟಿದ್ದು ತುಂಬ ಬೇಸರ ಆಗಿದೆ. ನಮ್ಮೆಲ್ಲರಿಗೂ ಬೇಜಾರಾಗ್ಬಿಟ್ಟಿದೆ. ಆದರೆ ಅವ್ರಿಗೆ ಮತ್ತೆ ಅದು ಆ ಜಾಗ ಸಿಗಬೇಕು, ಇಲ್ಲ ಅದಕ್ಕಿಂತ ಒಂದು ಹೆಚ್ಚಿನ ಜವಾಬ್ದಾರಿ ಆದರೂ ಪಕ್ಷದಲ್ಲಿ ಸಿಗಬೇಕು ಅನ್ನೋದು ನಮ್ಮ ಒಂದು ಅಭಿಲಾಷೆ. ಸರ್, ನೀವೇನು ಹೇಳ್ತೀರಾ ಸರ್? ನೀವು ಅಭಿಮಾನಿಗಳಾಗಿದ್ದೀರಾ, ರಾಜಣ್ಣ ಅವರನ್ನು ನೋಡಿದ್ದೀರಾ, ಅವರ ನೇರ ನುಡಿನೇ ಅವ್ರಿಗೆ ಮುಳ್ಳಾಯ್ತಾ, ಏನಂತ ಹೇಳಿ ಸರ್? ಬಹುಶಃ ಈ ಜನಗಳು ಅದನ್ನು ಪಡ್ಕೊಳ್ತಿದ್ದಾರೆ ಅನಿಸುತ್ತೆ. ಮುಂದಿನ ದಿನಗಳು ಸಹ ಇಂಥ ನೇರ ನುಡಿಗಳನ್ನ ಬಿಟ್ಟು ಅವರು ಇರೋಲ್ಲ. ಅಲ್ಲ, ಈ ರೀತಿ ಅವರು ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋದು ನಿಮ್ಗೆ ಎಷ್ಟು ದುಃಖ ಆಗ್ತಾ ಇದೆ ಅಂತ ಹೇಳಿ ಸರ್? ನೋಡಿ, ಖಂಡಿತ ನನಗೊಬ್ಬನಿಗಲ್ಲ, ಏನು ತಳ ಸಮುದಾಯಗಳಿದ್ದಾವೆ ಇವರೆಲ್ಲರನ್ನು ತುಳಿದ ರೀತಿಯಲ್ಲಿ ಇದು ನಡೀತಾ ಇದೆ. ಹಾಗೆಯೇ ಮಾಧ್ಯಮ ಮಿತ್ರರೇ, ಕಾಂಗ್ರೆಸ್ ಪಕ್ಷ ಇನ್ನು ಮುಂದೆ ಇಂಥ ವ್ಯವಸ್ಥೆನೇ ಯಾರೇ ಹೈಕಮಾಂಡ್ ಇರಲಿ ಅರ್ಥ ಮಾಡಿಕೊಂಡು ಸಾಗಲಿಲ್ಲ ಅಂತಂದರೆ ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ ಮುಳುವಾಗದೇ ಇರ್ಬೋದು, ಬಟ್ ತುಳಿತ ಸಮುದಾಯಕ್ಕೆ ತೊಂದರೆ ಆಗುತ್ತೆ. ನೋಡಿ, ಈ ಜಿಲ್ಲೆನಲ್ಲಿ ಮಟ್ಟಿಗೆ ಮಾತಾಡೋದಾದರೆ ಭಾಳ ಕೆಳಮಟ್ಟದಲ್ಲಿದ್ದ ಇಂದಿನ ಅವಧಿನಲ್ಲಿ ಈ ಸರಿ 9 ಸೀಟನ್ನು ಸನ್ಮಾನ್ಯ KN ರಾಜಣ್ಣ ಅವರ ಆರೈಕೆಯಿಂದ ಗೆದ್ದುಕೊಂಡಿದ್ದೀವಿ ನಾವು ಇವತ್ತು. ಹಾಗೆ ಇವತ್ತು ಯಾರಾದರೂ ಒಬ್ಬ ಇಲ್ಲಿ ಗೆದ್ದಿರ್ತಕ್ಕಂಥ ಕ್ಯಾಂಡಿಡೇಟ್ ಕಾಂಗ್ರೆಸ್ಸಿಗ ಇಲ್ಲ ಇವ್ರು ಇಲ್ದಲೇ ನಾನು ಮುಂದಿನ ಎಲೆಕ್ಷನ್ನಲ್ಲಿ ಗೆಲ್ತೀನಿ ಅಂತಂದು ಹೇಳಿ ಮಾಧ್ಯಮದ ಮುಂದೆ ಇವತ್ತು ಹೇಳಿಬಿಡಲಿ ನೋಡೋಣ. ಇಂಥ ಗಟ್ಟಿತನ ಸಹೃದಯತೆಯೇ KN ರಾಜಣ್ಣವರು ಇಟ್ಕೊಂಡು ಈ ಪಕ್ಷಕ್ಕೆ ಭಾಳ ದುಡ್ದಿದ್ದಾರೆ. ಹಾಗೆ ನೇರವಾಗಿದ್ದು ಅಷ್ಟು ಬಲ ತಂದವ್ರನ್ನ ಇದ್ದಕ್ಕಿದ್ದಂಗೆ ರಾಜೀನಾಮೆ ಮಾಡ್ತಾರೆ ಅಂದರೆ ಯಾರು ಕಾರಣ, ಏನು ಕಾರಣ? ಅದಕ್ಕೆ ನೋಡಿ, ಅವರು ಒಂದು ಮಾತು ಬಂತು ಅಂತಂದರೆ ಸಹಿಸ್ಕೊಳಲ್ಲ. ರೈಟ್, ನಾನು ಅದಕ್ಕೆ ಸರಿ ಇಲ್ವಾ, ರೈಟ್ ನಾನು ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ ನೇರ ನುಡಿ ಅವ್ರದ್ದು. ಇದಕ್ಕೆ ಬೇರೆ ಕೆಲವರು ಹುನ್ನಾರಗಳು ಮಾಡಿರಬಹುದು ಅನಿಸುತ್ತೆ. ಇದನ್ನು ಪಕ್ಷ ಮನಗಾಣಬೇಕಾಗಿ ಬರುತ್ತೆ. ಮುಂದೆ ಮಾಡಿರ್ಬೋದು ಅಂತ ನಿಮ್ಮ ಬಹುಶಃ ನನ್ನಂಥವ್ರು ಇನ್ನೊಬ್ರು ಮತ್ತೊಬ್ರು ಮಗದೊಬ್ರು ಈ ಪಕ್ಷದಲ್ಲಿ ತುಮಕೂರು ಜಿಲ್ಲೆಯಿಂದನೇ ಮಾಡಿದ್ದಾರೆ ಅಂತ ಹೇಳ್ತೀವಿ. ಇಲ್ಲ, ಅದು ಚಾನ್ಸ್ ಕಡಿಮೆ ಇದೆ. ಯಾಕೆಂದರೆ ಸಹೃದಯಿಗಳು ಅನ್ನೋದು ಇಡೀ ಜಿಲ್ಲೆಗೆ ಗೊತ್ತಿದೆ. ನನ್ನ ರಾಜಣ್ಣವರು ಯಾರಿಗೂ ಡ್ಯಾಮೇಜ್ ಇವಲ್ಲ, ಪಕ್ಷಾತೀತವಾಗಿದ್ದಾರೆ. ಕಾನ್ಸ್ಟಿಟ್ಯೂಯೆನ್ಸಿ ಇದಿದೆ ಅಂತಂದು ಅದಕ್ಕೊಂದು ಬಗ್ದವರಲ್ಲ. ಇದು ನನ್ನ ಕ್ಷೇತ್ರ, ಇದು ಇಡೀ ಜಿಲ್ಲೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಗೆದ್ದಿರ್ತಕ್ಕಂಥವ್ರನ್ನು ಅದನ್ನು ಮನಗಂಡಿದ್ದಾರೆ. ರಾಜ್ಯದಲ್ಲಿ ಯಾರಾದರೂ ಇದ್ದಾರಾ? ಬಹುಶಃ ಇರ್ಬೋದು, ಅಥವಾ ಈ ಹೈಕಮಾಂಡ್ ಅನ್ನೋರು ಏನಿದ್ದಾರ ಇವರು ತಪ್ಪು ಸಂದೇಶಗಳನ್ನ ಯಾವ ಇವು ಬಂದಂಥವನ್ನ ಅದನ್ನು ಅನಾಲಿಸಿಸ್ ಮಾಡ್ದಲೇನೆ ಆ ತೀರ್ಮಾನ ತೊಗೊಂಡಿರ್ಬೋದು.